ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಜೂನ್ 19ರಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಈ ಸಭೆಯ ಸುಗಮ ಹಾಗೂ ಸಮರ್ಪಕ ನಿರ್ವಹಣೆಗೆ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂದಾಗಿದೆ. ನಂದಿಗಿರಿಧಾಮ ಪ್ರಾಕೃತಿಕವಾಗಿ ತನ್ನದೇ ವೈಭವವನ್ನು ಹೊಂದಿದ್ದು, ಮಳೆಗಾಲದ ಸಂದರ್ಭದಲ್ಲಂತೂ ಬೆಳ್ಳಿ ಮೋಡಗಳು ಗಿರಿಧಾಮಕ್ಕೆ ಮುತ್ತಿಕೊಂಡಂತೆ ಇರುತ್ತವೆ. ಜೊತೆಗೆ ಇಲ್ಲಿನ ಆಹ್ಲಾದಕರ ಗಾಳಿ ಎಲ್ಲರನ್ನ ಮನ ಸೆಳೆಯುತ್ತಿದೆ. ಮಹಾತ್ಮ ಗಾಂಧೀಜಿಯವರು ಸುಮಾರು 45 ದಿನಗಳ ಕಾಲ ನಂದಿಗಿರಿಧಾಮದಲ್ಲಿ ಉಳಿದುಕೊಂಡಿದ್ದು, ಇದನ್ನು ಆರೋಗ್ಯಧಾಮ ಎಂದು ವ್ಯಾಖ್ಯಾನಿಸಿದ್ದಾರೆ. ಇಂತಹ ನಂದಿಗಿರಿಧಾಮಕ್ಕೆ ದೇಶ ಅಲ್ಲದೆ ವಿದೇಶಗಳಿಂದಲೂ ಪ್ರವಾಸಿಗರು ಭೇಟಿ ನೀಡಿರುತ್ತಾರೆ. ಇಂತಹ ಐತಿಹಾಸಿಕ ಸ್ಥಳದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯನ್ನು ನಡೆಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಂದಿಸಿ ಇದೇ ತಿಂಗಳ 19ರಂದು ಗುರುವಾರ ಸಂಪುಟ ಸಭೆ ನಡೆಸಲು ಸಮ್ಮತಿ ಸೂಚಿಸಿದ್ದಾರೆ. ಇತ್ತೀಚೆಗಷ್ಟೇ ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಸಂಪುಟ ಸಭೆ ನಡೆದಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸುತ್ತಿದ್ದು, ಮುಖ್ಯಮಂತ್ರಿಗಳ ಹಾದಿಯಾಗಿ ಎಲ್ಲ ಸಚಿವರು ಈ ಸಭೆಯಲ್ಲಿ ಭಾಗವಹಿಸುತ್ತಿರುವುದು ಜಿಲ್ಲೆಯ ಮಟ್ಟಿಗೆ ಒಂದು ಸಂತಸದ ವಿಷಯ. ಹಿಂದೆ 1986ರ ನವೆಂಬರ್ 15-16ರಂದು ಎರಡನೇ ಶಾರ್ಕ್ ಶೃಂಗಸಭೆ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿರವರ ನೇತೃತ್ವದಲ್ಲಿ ನಡೆದಿತ್ತು. ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಸಮಸ್ಯೆಗಳು ಹಾಗೂ ಅದರಲ್ಲೂ ವಿಶೇಷವಾಗಿ ಶಾಶ್ವತ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚಿಸಲು 3 ಜಿಲ್ಲೆಗಳ ಉಸ್ತುವಾರಿ ಸಚಿವರು ಸಿದ್ಧತೆ ಮಾಡಿಕೊಂಡಿರುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವ ಕೆ.ಎಚ್. ಮುನಿಯಪ್ಪ ತಿಳಿಸಿದ್ದಾರೆ. ಹೆಚ್ಚಿನ ವೇಳೆ ನೀರು ಆದಷ್ಟು ಶೀಘ್ರದಲ್ಲಿ ತರಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕಂತೆ ಮೊಟ್ಟ ಮೊದಲು ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಆ ನೀರು ಮೊದಲು ಈ ಜಿಲ್ಲೆಗಳಿಗೆ ಕೊಡಬೇಕು, ಆಮೇಲೆ ಬೇರೆ ಜಿಲ್ಲೆಗಳಿಗೆ ಕೊಡಬೇಕು. ಅವೆಲ್ಲಕ್ಕಿಂತ ಮುಖ್ಯವಾಗಿ ಕುಡಿಯೋ ನೀರು ಮುಖ್ಯ. ಅದು ಯಾವುದೇ ಭಾಗಕ್ಕಾಗಲಿ ಕುಡಿಯೋ ನೀರು ಕೊಟ್ಟ ಮೇಲೆ ಕೆರೆಗಳು ತುಂಬಿಸ್ಬೇಕು ಅನ್ನೋದು ಒಂದು ನಿರ್ಣಯ. ಆದ್ದರಿಂದ ಇವತ್ತು ಕುಡಿಯೋ ನೀರನ್ನು ಕೊಡುವಂಥ ಏರ್ಪಾಟ್ ಮಾಡಬೇಕು. ನಮಗೆ ಮೊದಲು ಈ ಜಿಲ್ಲೆಗಳಿಗೆ ಕೊಟ್ಟ ಮೇಲೆ ನೀವು ಬೇರೆ ಕೊಡಬೇಕು ಅನ್ನೋದನ್ನು ಒತ್ತಾಯ ತಂದಿದ್ದೀವಿ. ಇದು ಬಹಳ ಮುಖ್ಯವಾದಂಥ ವಿಷಯವಾಗಿರ್ತದೆ ನಂದಿ ಹಿಲ್ಸಲ್ಲಿ ಆಗೋ ಕಾರ್ಯಕ್ರಮದಲ್ಲಿ. ಅಷ್ಟೇ ಅಲ್ಲ, ಬೇರೆ ಬೇರೆ ಶಾಶ್ವತವಾಗಿ ಆಗಬೇಕಾಗಿರೋ ಕೆಲಸಗಳು ಕೋಲಾರ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಗ್ರಾಮಾಂತರ ಬೆಂಗಳೂರು, ಇವೆಲ್ಲವನ್ನೂ ಕೂಡ ನಾವು ಈಗಾಗಲೇ 2 ಮೀಟಿಂಗನ್ನು ಮಾಡಿದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುರೇಶ್ ಅವರು, ಈ ಜಿಲ್ಲಾ ಮಂತ್ರಿಗಳು ಸುಧಾಕರ್ ಅವರು, ಕೃಷ್ಣ ಬೈರೇಗೌಡರು ಮೊದಲಿಂದ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ನಾನು ಇದ್ದೀನಿ. ಮೊನ್ನೆ ಕೂಡ ಒಂದು ಮೀಟಿಂಗ್ ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿಗೆ ಒಂದು ಚಿಂತನೆಯನ್ನು ಮಾಡಿದ್ದೀವಿ. ಯಾಕಂದರೆ ಆಲ್ಮಟ್ಟಿ ಡ್ಯಾಮ್ ಆಗ್ಬೋದು, ಘಟಪ್ರಭಾ, ಮಲಪ್ರಭಾ, ಈ ಕಡೆ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿಗಳು ನಾವು ಕೊಟ್ಟಿದ್ದೀವಿ. 71J ಅಂತ ಕಲ್ಯಾಣ ಕರ್ನಾಟಕಕ್ಕೆ ನಾವು ಸಾಕಷ್ಟು ನಾವು, ಆದರೆ ಬಯಲುಸೀಮೆ 1500 ಅಡಿ ಹೋದರೂ ನೀರು ಸಿಕ್ಕದೇ ಇರುವಂಥ ಪರಿಸ್ಥಿತಿ ಇರುವಂಥ ಈ ಜಿಲ್ಲೆಗಳಲ್ಲಿ ಐಸಿಯುನಲ್ಲಿ ಜೀವನ ಮಾಡ್ತೀವಿ. ಡ್ರಿಪ್ನಲ್ಲಿ ರೈತರು ಬಹಳ ಬುದ್ಧಿವಂತರಾಗಿದ್ದಕ್ಕೆ ಬದುಕಿದ್ದೇವೆ. ನದಿ ಇಲ್ಲ, ನಾಲೆ ಇಲ್ಲ, ಕೆರೆಗಳು ಉಳುತ್ತ ಕೆಲಸ ಇದೆ, ಕುಡಿಯೋ ನೀರನ್ನು ತರೋದಿದೆ. ಸಾಕಷ್ಟು ವಿಷಯಗಳು ನಮ್ಮ ಈ 3 ಜಿಲ್ಲೆಗಳಲ್ಲಿ ಇವೆ. ಆದ್ದರಿಂದ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಂಪುಟ ಸಭೆ ನಡೆಯುವ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು, ಶಿಷ್ಟಾಚಾರಗಳು, ಸಚಿವರುಗಳ ವಾಸ್ತವ್ಯ ಸೇರಿದಂತೆ ವಿವಿಧ ವಿಷಯಗಳ ಮೇಲೆ ಜಿಲ್ಲಾಧಿಕಾರಿ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನಿಟ್ಟಾಲಿ, ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆಯನ್ನ ನಡೆಸಿದರು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.